ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪರ್ಲ್ಸ್ ಹ್ಯಾಪಿ ಹಬ್. ವೀಕ್ಷಕರೇ, ನೀವು ಯಾವತ್ತಾದ್ರೂ ಗರ್ಭಗುಡಿ ಇಲ್ಲದೆ ಪೂಜೆಯಾದ ದೇವಾಲಯದ ಬಗ್ಗೆ ಕೇಳಿದ್ದೀರಾ? ನನ್ನ ಪ್ರಕಾರ ಸ್ವಲ್ಪ ಜನರಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರಬಹುದು, ಇನ್ ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇನ್ನೊಂದು ಅಚ್ಚರಿ ಏನಂದ್ರೆ, ಇಲ್ಲಿ ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ಗುಸುಗುಸು ಅಂತ ಮಾತಾಡಿದ್ರು ಸಹ ಅದು ದೇವರ ಕಿವಿಗೆ ತಲುಪುತ್ತೆ ಅಂತೆ. ಹಾಗಾದ್ರೆ ಈ ವಿಶೇಷವಾಗಿರೋ ಟೆಂಪಲ್ ಎಲ್ಲಿರೋದು ಅಂತ ನೋಡೋಣ. ಇದು ನಮ್ಮ ಇಂಡಿಯಾದಲ್ಲೇ ಇದೆ. ಆಲ್ರೆಡಿ ನೀವು ತಮ್ನೇಲ್ ಅಲ್ಲಿ ನೋಡಿರ್ತೀರಾ ನಾನು ಯಾವ ಟೆಂಪಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಬನ್ನಿ, ಇದೆಲ್ಲಿ ಲೊಕೇಟ್ ಆಗಿದೆ, ಇದ್ರ ಮಹತ್ವ ಏನು ಅಂತ ತಿಳಿಸ್ಕೊಡ್ತೀನಿ. ಈ ದೇವಾಲಯ ಇರೋದು ಕೇರಳದ ಕಣ್ಣೂರಿನಲ್ಲಿ. ನೀವು ಇಲ್ಲಿಗೆ ಬಸ್ಸಲ್ಲೂ ಹೋಗ್ಬೋದು, ಟ್ರೈನ್ ಮತ್ತೆ ಏರೋಪ್ಲೇನ್ ಅಲ್ಲೂ ಹೋಗ್ಬೋದು. ಸೊ ಬಸ್ಸಲ್ಲಿ ಹೋದ್ರೆ ಕಣ್ಣೂರಿಂದ 80 ಕಿಲೋಮೀಟರ್ಸ್ ಆಗುತ್ತೆ. ಏರೋಪ್ಲೇನ್ ಅಲ್ಲಿ ಹೋದ್ರೆ ಕಣ್ಣೂರ್ ಏರ್ಪೋರ್ಟ್ ಇಂದ ನಿಮ್ಗೆ 60 ಕಿಲೋಮೀಟರ್ಸ್, ಟ್ರೈನ್ ಅಲ್ಲಿ ಹೋದ್ರೆ ಕಣ್ಣೂರಿಂದ 60 ಕಿಲೋಮೀಟರ್ಸ್ ಆಗುತ್ತೆ. ಕೇರಳದ ಕಣ್ಣೂರಿನ ಒಂದು ಅಪರೂಪದ ತೀರ್ಥ ಸ್ಥಳವಾಗಿದೆ ಇದು. ಇವತ್ತು ಈ ಸ್ಥಳದ ಇತಿಹಾಸ, ಹಬ್ಬ ಮತ್ತು ಇದರಲ್ಲಿನ ಒಂದು ಅದ್ಭುತ ಪ್ರಕೃತಿಯ ರಹಸ್ಯವನ್ನು ನಾವು ತಿಳಿಯೋಣ. ಕೊಟ್ಟಿಯೂರು ದೇವಸ್ಥಾನ ಬಾವಲಿ ನದಿಯ ತೀರದಲ್ಲಿದೆ. ಇದು 80 ಎಕರೆಗಳ ಪವಿತ್ರ ಸ್ಥಳ. ಇಲ್ಲಿ ನೆಲೆಸಿರುವುದು ಬಂದು ಶಿವಲಿಂಗದ ಸ್ವರೂಪದಲ್ಲಿದೆ. ಮತ್ತೆ ಇಲ್ಲಿ ಶಿವನಿಗೆ ಯಾವುದೇ ಆದ ಗರ್ಭಗುಡಿಯಾಗಲಿ ಗುಡಿಯಾಗಲಿ ಇಲ್ಲ. ಎಲ್ಲ ತೆಂಗಿನ ಗರಿಯಲ್ಲೇ ಮಾಡಿರ್ತಾರೆ. ನೀವು ನೋಡ್ಬೋದು, ತುಂಬಾ ಸಿಂಪಲ್ ಆಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋ ಟೆಂಪಲ್ ಆಗಿದೆ ಇದು. ಈ ಸ್ಥಳದ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ. ಏನಂದ್ರೆ, ಬ್ರಹ್ಮನ ಪುತ್ರನಾದ ದಕ್ಷ ಪ್ರಜಾಪತಿಯ ಮಗಳು ಸತಿ ಶಿವನನ್ನು ಮದುವೆ ಆಗ್ತಾಳೆ. ಮದುವೆ ಆಗಿರ್ತಾಳೆ. ಅವ್ರ ತಂದೆಗೆ ಅದು ಇಷ್ಟ ಇರಲ್ಲ. ಒಂದು ದಿನ ದಕ್ಷ ಬಂದ್ಬಿಟ್ಟು ಯಜ್ಞ ಮಾಡ್ತಾರೆ. ಆ ಯಜ್ಞಗೆ ದೇವರು, ಋಷಿ ಎಲ್ಲಾರನ್ನು ಇನ್ವೈಟ್ ಮಾಡ್ತಾರೆ, ಆದ್ರೆ ಶಿವನನ್ನು ಇನ್ವೈಟ್ ಮಾಡಿರಲ್ಲ. ಸತಿ ಯಾವಾಗ ಕ್ವೆಶನ್ ಮಾಡುವಾಗ ಎಲ್ಲಾರ ಮುಂದೆ ಶಿವನನ್ನು ಅವಮಾನ ಮಾಡ್ತಾರೆ ದಕ್ಷ. ಆವಾಗ ಸತಿದೇವಿಗೆ ಮನನೊಂದು ಅವರು ಅಗ್ನಿಯಲ್ಲಿ ಆತ್ಮಾಹುತಿ ಮಾಡ್ಕೊಳ್ತಾರೆ. ಶಿವನಿಗೆ ಇದು ತುಂಬಾ ಕೋಪ ಬರುತ್ತೆ. ಆವಾಗ ಶಿವನ ಕೋಪ ಭೂಮಿಯನ್ನೆಲ್ಲ ಆವರಿಸುತ್ತೆ. ನಂತರ ಶಿವ ಸತಿಯ ದೇಹವನ್ನು ಎತ್ತಿ ಫುಲ್ ರುದ್ರ ತಾಂಡವ ಆಡ್ತಾ ಇರ್ತಾರೆ. ಆವಾಗ ವಿಷ್ಣು ಚಕ್ರವನ್ನು ಬಿಟ್ಟು ಸತಿಯ ದೇಹವನ್ನು ಭಾಗ ಮಾಡ್ತಾರೆ. ಆ ಬಿದ್ದ ಭಾಗಗಳೇ ಇವಾಗ 8 ಶಕ್ತಿ ಪೀಠಗಳಾಗಿದೆ. ಇನ್ನೊಂದು ವಿಶೇಷ ಏನಂದ್ರೆ, ಬಾವಲಿ ನದಿಯ ದಡದಲ್ಲಿ 2 ದೇವಸ್ಥಾನ ಇದೆ ಅಪೋಸಿಟ್ ಸೈಡ್ಗೆ. ಇಕ್ಕೆರೆ ಕೊಟ್ಟಿಯೂರು ಮತ್ತೆ ಅಕ್ಕರೆ ಕೊಟ್ಟಿಯೂರು ಅಂತ. ಇಕ್ಕೆರೆ ಕೊಟ್ಟಿಯೂರು ಟೆಂಪಲ್ ಬಂದ್ಬಿಟ್ಟು ವರ್ಷದ 365 ಡೇಸ್ ಓಪನ್ ಆಗಿರುತ್ತೆ. ಆದ್ರೆ ಫೆಸ್ಟಿವಲ್ ಟೈಮಲ್ಲಿ ಮಾತ್ರ ಇದು ಕ್ಲೋಸ್ ಆಗಿರುತ್ತೆ. ಫೆಸ್ಟಿವಲ್ಸು ಮೇ ಜೂನ್ ತಿಂಗಳಲ್ಲಿ ನಡೆಯುತ್ತೆ. ಆ್ಯಂಡ್ ಇಕ್ಕೆರೆ ಟೆಂಪಲ್ ಬಂದ್ಬಿಟ್ಟು 365 ಡೇಸ್ ಕ್ಲೋಸ್ ಇರುತ್ತೆ. ಬಟ್ ಟೆಂಪಲ್ ಅಲ್ಲಿ ಆ ಫೆಸ್ಟಿವಲ್ ಟೈಮಲ್ಲಿ ಮಾತ್ರ 28 ಡೇಸ್ ಅದು ಓಪನ್ ಇರುತ್ತೆ. ಇನ್ನೊಂದು ವಿಶೇಷ ಏನಂದ್ರೆ, ಇಲ್ಲಿ ಲೇಡೀಸ್ಗೆ ಬರೀ 20 ಡೇಸ್ ಮಾತ್ರ ದರ್ಶನ ಸಿಗುತ್ತೆ. 8 ಡೇಸ್ ದರ್ಶನ ಇರಲ್ಲ, ಕ್ಲೋಸ್ ಆಗಿರುತ್ತೆ. ಈ ಟೆಂಪಲ್ ವಿಸಿಟ್ ಮಾಡೋದಾದ್ರೆ ಟ್ರೆಡಿಷನಲ್ ಅಟೈರ್ ಅಲ್ಲೇ ಹೋಗ್ಬೇಕು. ಲೈಕ್ ಬಾಯ್ಸ್ ಆದ್ರೆ ಪಂಚೆಯಲ್ಲಿ, ಗರ್ಲ್ಸ್ ಆದ್ರೆ ಸ್ಯಾರಿ ಇಲ್ಲ ಚೂಡಿದಾರ್, ಆ ಥರ ಟ್ರೆಡಿಷನಲ್ ಇದ್ರಲ್ಲೇ ಹೋಗ್ಬೇಕು. ಇತ್ತೀಚೆ ತುಂಬಾ ಕ್ರೌಡ್ ಆಗಿರೋ ಕಾರಣದಿಂದ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ, ಫುಲ್ ಕ್ರೌಡೆಡ್ ಆಗಿದೆ. ಸೊ ದರ್ಶನಕ್ಕೆ ನಿಂತರೆ ತುಂಬಾ ಅವರ್ಸ್ ಗಟ್ಟಲೆ ನಿಲ್ಬೇಕು. ನಿಮ್ಗೆ ಇನ್ಸ್ಟೆಂಟ್ ದರ್ಶನ ಆಗಬೇಕು, ಇಲ್ಲ ಸ್ವಲ್ಪ ಹೊತ್ತಲ್ಲಿ ದರ್ಶನ ಆಗಬೇಕು ಅಂದರೆ ನೀವು VIP ಪಾಸಸ್ ಸಿಗುತ್ತೆ. VIP ಟಿಕೆಟ್ಸ್ ತಗೊಂಡ್ರೆ ನಿಮಗೆ ಈಸಿಯಾಗಿ ದರ್ಶನ ಆಗುತ್ತೆ. ಈ ಫೆಸ್ಟಿವಲ್ ಒಂದು ವೈಶಾಖ ಮಾಸದಲ್ಲಿ ನಡೆಯುತ್ತೆ. ವೈಶಾಖ ಮಹೋತ್ಸವ ಅಂತಾನೂ ಇದನ್ನು ಕರೆಯುತ್ತಾರೆ. ಇದು ಬಂದ್ಬಿಟ್ಟು ತುಪ್ಪದ ಅಭಿಷೇಕದಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಎಳ್ನೀರಿನ ಅಭಿಷೇಕದಿಂದ ಮುಗಿಸ್ತಾರೆ ಈ ಹಬ್ಬನ. ಇನ್ನೊಂದು ನಂಬಿಕೆ ಏನಂದ್ರೆ, ಈ ಟೆಂಪಲ್ನದು ಫೆಸ್ಟಿವಲ್ ರಿಚುವಲ್ಸ್ ಎಲ್ಲ ಹಿಂದಿನ ಕಾಲದಲ್ಲಿ ಆದಿಶಂಕರಾಚಾರ್ಯರು ಇದನ್ನು ಈ ರಿಚುವಲ್ಸ್ ಫಾಲೋ ಮಾಡಬೇಕಂತ ಮಾಡಿದ್ರಂತೆ. ಅವರು ಏನು ಹೇಳ್ತಾ ಇದ್ರಂದ್ರೆ, ಹಬ್ಬದ ಸಮಯ ಬಿಟ್ಟು ಬೇರೆ ಟೈಮಲ್ಲಿ ಆ ನದಿ, ಅದೇ ಬಾವಲಿ ನದಿಯನ್ನು ದಾಟಬಾರ್ದು ಅಂತ ಇಂದಿಗೂ ಆ ಪರಂಪರೆಯನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ, ಮೇಲಿಂದ ನಾವು ನೋಡಿದಾಗ ತಿರುಅಂಚಿರ ಕೆರೆ ಮತ್ತು ಮಣಿತರ ಕೆರೆ ಶಿವಲಿಂಗದಂತೆ ಕಾಣಿಸುತ್ತೆ ಅಂತೆ. ಇದು ಶಿವಶಕ್ತಿಯ ಏಕತೆಯ ಸಂಕೇತ ಎಂದು ಹೇಳ್ತಾರೆ. ಕೊಟ್ಟಿಯೂರು ದೇವಸ್ಥಾನ ಕೇವಲ ಪೂಜೆಯ ಸ್ಥಳ ಅಲ್ಲ,
ಇದು ಒಂದು ಪುಣ್ಯ, ಪ್ರಕೃತಿ ಮತ್ತು ಆತ್ಮೀಯತೆಯನ್ನು ಸಮ್ಮಿಲನವಾಗಿರುವ ಸ್ಥಳ. ವಿಡಿಯೋದಲ್ಲಿ ನೋಡ್ಬೋದು ಸುಮಾರು ಜನ ಸೇರಿದ್ದಾರೆ, ತುಂಬ ಕ್ರೌಡೆಡ್ ಆಗಿದೆ. ಇನ್ನೊಂದೇನೆಂದರೆ ರೀಸೆಂಟಾಗಿ ಡಿ ಬಾಸ್ ದರ್ಶನ್ ಅವರು ಕೂಡ ಈ ಟೆಂಪಲನ್ನು ವಿಸಿಟ್ ಮಾಡಿದ್ದಾರೆ. ಅದಾದಮೇಲಿಂದ ಇಲ್ಲಿ ಕ್ರೌಡು ಮತ್ತು ಜನಸಂಖ್ಯೆ ಫೆಸ್ಟಿವಲ್ಗೆ ಬರೋದು ಸಂಖ್ಯೆ ಜಾಸ್ತಿ ಆಗಿದೆ ಅಂತೆ. ಕೇರಳ ಅಲ್ಲದೆ ಕರ್ನಾಟಕದಿಂದನೂ ಜನರು ಈ ಫೆಸ್ಟಿವಲ್ಗೆ ಹೋಗ್ತಾ ಇದ್ದಾರೆ. ಆದ್ದರಿಂದ ತುಂಬ ಕ್ರೌಡೆಡ್ ಆಗಿದೆ ಅಂತ ಹೇಳ್ತಾರೆ. ಈ ಜಾಗದ ಇನ್ನೊಂದು ಅದ್ಭುತ ಇದೆ. ಏನಂದರೆ ಈ ಜಾಗದಲ್ಲಿ ನೀವು ಯಾವುದೇ ಕಲ್ಲು ತಗೊಂಡು ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಒರೆಸಿದ್ರೆ ಅದರಿಂದ ನಿಮಗೆ ಗಂಧ ಸಿಗುತ್ತೆ, ಒಬ್ರೊಬ್ಬರಿಗೆ ರಕ್ತ ಚಂದನ ಸಿಗುತ್ತೆ, ಒಬ್ರೊಬ್ಬರಿಗೆ ವಿಭೂತಿ ಸಿಗುತ್ತೆ. ಸೇಮ್ ಅದ್ರ ಸ್ಮೆಲ್ಲೇ ಇರುತ್ತೆ. ಗಂಧ ಆದರೆ ಗಂಧದ, ವಿಭೂತಿ ಆದರೆ ವಿಭೂತಿದು. ಅಲ್ಲಿನ ಜನರು ಅದನ್ನು ಹಣೆಗೂ ಹಚ್ಕೊಳ್ತಾರೆ. ಅದನ್ನೇ ನೀವು ಈ ಕಲ್ಲನ್ನ ಮನೆಗೆ ತಗೊಂಡೋಗಿ ರಬ್ ಮಾಡಿದ್ರೆ ಬರಲ್ಲ. ಬರೀ ಈ ದಿವ್ಯ ಸ್ಥಳದಲ್ಲಿ ಮಾತ್ರ ನೀವು ಕಲ್ಲಿಂದ ಉಜ್ಜಿದ್ರೆ ಮಾತ್ರ ಬರುತ್ತೆ. ಅದೇ ಕಲ್ಲನ್ನು ಎತ್ಕೊಂಡೋಗಿ ಮನೇಲಿ ಪ್ರಯೋಗ ಮಾಡಿ ಬರಲ್ಲ. ನೀವು ವಿಡಿಯೋದಲ್ಲಿ ನೋಡ್ಬೋದು. ಇವಾಗ ಉಜ್ಜಿಯಲ್ಲಿ ನೋಡಿ ಗಂಧ ಬಂದಿದೆ. ಇದು ಇಲ್ಲಿದ್ದು ಇನ್ನೊಂದು ವಿಶೇಷ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ಥರದ್ದೇ ವಿಶೇಷವಾದ ದೇವಸ್ಥಾನ, ಸ್ಥಳ, ಪೌರಾಣಿಕ ಕಥೆಗಳೊಂದಿಗೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು.